ನೀವು ಹೆಣ್ಣಿನ ಕುರಿತಾಗಿ ಹೇಳ್ತಾ ಇದ್ದೀರಿ, ನನ್ನ ಗಂಡ ನನಗೆ ಯಾವ ಕೆಲಸವನ್ನು ಹೆಣ್ಣು ಮಾಡಿದ್ರೆ ಅವಳನ್ನು ನಡತೆಗಿಟ್ಟವಳು ಅಂತ ಕರಿತೀರಾ ಅನ್ನೋದಾದರೆ, ನನ್ನ ಗಂಡನೇ ಆ ರೀತಿ ಇನ್ನೊಂದು ಪರಸ್ತ್ರೀ ಸಹವಾಸಕ್ಕೆ ಸಿಕ್ಕಿ ನನಗೆ ದ್ರೋಹ ಮಾಡಿದ್ದಾನಲ್ವ, ಈಗ ನಾನೇನು ಮಾಡಲಿ? ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಹೆಣ್ಣು ಆ ಕೆಲಸ ಮಾಡುವುದಿಲ್ಲ ಅಂತ. ಮಗುವನ್ನು ಹೆತ್ತ ಮೇಲೆ ಅದು ಹೇಗಿದ್ರೂ ಕೂಡ ಅದು ನಂದು ಅಂತ ಭಾವಿಸೋಳೆ ತಾಯಿ ಆಗ್ತಾಳೆ, ಹೌದಲ್ಲ? ಬಟ್ ವಿಷಯ ಏನಂದರೆ, ನನಗೆ ಅನಿಸಿದ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಹೋದಾಗ ನಾನು ಸಂಸಾರವನ್ನು ಬೀದಿಗೆ ತರಬೇಕಾಗುತ್ತೆ. ಅಯ್ಯೋ ನಾನು ತಿದ್ದುಕೊಳ್ತೀನಿ ಬಿಡಿ ಅಂದರು, ಇವಳು ಯಾರೋ ಬೇರೆಯವನಿಂದ ಹೋದವಳು ಅನ್ನೋ ಪಟ್ಟನೆ ಕಟ್ಬಿಡ್ತಾರೆ. ನನಗೆ ಹಾಗೂ ಮತ್ತೊಂದು ಜೀವನ ಬೇಕು ಅಂದರೆ ನಾನು ಡೈವರ್ಸ್ ತಗೊಳ್ತೀನೋ, ಅಥವಾ ಒಂದು ಗೌರವಾನ್ವಿತವಾಗಿ ಹೇಗೆ ಪ್ರೀತಿಯಿಂದ ಒಂದಾಗೋದು ಹೌದು ಅಷ್ಟೇ ಗೌರವದಿಂದ ದೂರ ಆಗೋದು. ಹೆಣ್ಣುಮಕ್ಕಳು ನೋಡಿ, ನೀವು ಕೇವಲ ಹೆಣ್ಮಕ್ಳಿಗೆ ಹೇಳ್ತೀರಾ, ಗಂಡು ಮಕ್ಕಳಿಗೆ ಹೇಳಲ್ಲ, ಹಾಗೇನಿಲ್ಲವ. ಬಟ್ ಚಿಕ್ಕ ಪುಟ್ಟದಕ್ಕೆಲ್ಲ ಅಯ್ಯೋ ಇವನು ನನ್ನನ್ನು ಚೆನ್ನಾಗಿ ಮಾತಾಡಿಸಲ್ಲ, ಅದಕ್ಕೆ ಅಲ್ಲಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಮಾತಾಡಿಸೋನೊಬ್ಬನ ಸ್ನೇಹಿತನ ಮಾಡ್ಕೊಂಡ್ಬಿಡ್ತೀರಿ. ಎಷ್ಟು ದಿನ? ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಈ ಅಕ್ರಮ ಸಂಬಂಧ ಅನ್ನೋ ವಿಚಾರದಿಂದ ಹೊರಗಡೆ ಬಂದು ಹೇಗೆ ನೆಮ್ಮದಿಯಾಗಿ ಬದುಕಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಬಟ್ ಅಲ್ಲಿ ನಾನು ಮಾತಾಡಿದ್ದು ಹೆಣ್ಣು ಮಕ್ಕಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಪರಪುರುಷನ ವಿಚಾರದಲ್ಲಿ ಆಸಕ್ತಿಗೊಂಡು ತನ್ನ ಗಂಡ ಅಥವಾ ತನ್ನ ಸಂಗಾತಿಗೆ ಮಾಡಿದ ದ್ರೋಹ ಯಾವತ್ತೂ ಕೂಡ ಅದನ್ನು ಮುಚ್ಚಿಡ್ಲಿಕ್ಕಾಗಲ್ಲ. ತುಂಬ ದಿನ, ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರಲೇಬೇಕು. ಒಂದು ಹೆಣ್ಣಾಗಿ ಅದನ್ನು ಅರಗಿಸಿಕೊಳ್ಳೋದು ಅಥವಾ ಅದನ್ನು ಮೀರಿ ನಿಲ್ಲೋದು ಬಹಳ ಕಷ್ಟವಾಗುತ್ತೆ. ಈಗಿದ್ದಾಗ ಅನೇಕ ಜನ ಮೆಸೇಜು ಚಾಟ್ ಮಾಡಿದ್ದಾರೆ, ಅಂದರೆ ಕಮೆಂಟ್ ಮಾಡಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನೀವು ಹೆಣ್ಣಿನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಿ, ಗಂಡ ಆ ರೀತಿ ಮಾಡಲ್ವಾ? ಇನ್ನೂ ಕೆಲವು ಹೆಣ್ಮಕ್ಳು ಅಲ್ಲಿ ಕಮೆಂಟ್ ಮಾಡಿದ್ದಾರೆ, ನೀವು ಹೆಣ್ಣಿನ ಕುರಿತಾಗಿ ಹೇಳ್ತಾ ಇದ್ದೀರಿ, ನನ್ನ ಗಂಡ ನನಗೆ ಯಾವ ಕೆಲಸವನ್ನು ಹೆಣ್ಣು ಮಾಡಿದ್ರೆ ಅವಳನ್ನು ನಡತೆಗಿಟ್ಟವಳು ಅಂತ ಕರಿತೀರಾ ಅನ್ನೋದಾದರೆ, ನನ್ನ ಗಂಡನೇ ಆ ರೀತಿ ಇನ್ನೊಂದು ಪರಸ್ತ್ರೀ ಸಹವಾಸಕ್ಕೆ ಸಿಕ್ಕಿ ನನಗೆ ದ್ರೋಹ ಮಾಡಿದ್ದಾನಲ್ವ, ಈಗ ನಾನೇನು ಮಾಡಲಿ? ನೋಡಿ, ಇಲ್ಲಿ ನಾನು ಹೇಳೋದು ಹೆಣ್ಣು ಮಕ್ಕಳಲ್ಲಿ, ನಾನು ಹೆಣ್ಣು ಮಕ್ಕಳು ಮಾತ್ರ ಆ ದಾರಿಯಲ್ಲಿದ್ದಾರೆ, ಗಂಡು ಮಕ್ಕಳು ಹಾಗೆ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೆಣ್ಣಿನ ಮೇಲೆ ಕಾಳಜಿಗೆ ಹೇಳ್ತಾ ಇದ್ದೀನಿ. ಹಾಗೆ ಇನ್ಯಾರದೋ ಸಹವಾಸಕ್ಕೆ ನೀವು ಬಿದ್ದು ನೀವು ಅಲ್ಲಿ ಕೆಟ್ಟವರು ಅಂತ ಸಾಬೀತಾದಾಗ ಅದರಿಂದ ನಿಮ್ಮ ಜೀವನ ಪೂರ್ತಿ ಅದರಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ನಿಮ್ಮ ಗಂಡನ ವಿಚಾರ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಮೊದಲು ನಾನು ನಿಮಗೆ ಸಲಹೆ ಕೊಟ್ಟಿದ್ದು, ನಿಮ್ಮಿಂದ ಆ ತಪ್ಪಾಗೋದು ಬೇಡ. ಈಗ ಗಂಡನಿಂದ ಆಗಿದೆ, ಅದರಿಂದ ಹೇಗೆ ಹೊರಗಡೆ ಬರಬೇಕು ನಾನು ಮಾತಾಡ್ತೀನಿ. ಬಟ್ ನನ್ನ ವಿಚಾರ ಇರೋದು, ನೀವು ಒಂದು ಹೆಣ್ಣು ಮಗಳಾಗಿ ಆ ತಪ್ಪು ಮಾಡಬೇಡಿ. ಈಗ ಏನಾಗ್ಬಿಡುತ್ತೆ, ಯಾರೋ ಹೇಳ್ತಾ ಇದ್ರು, ಹೆಣ್ಣಿಗೆ ಗಂಡನಿಂದ ಎಲ್ಲ ರೀತಿಯ ಸುಖ ಸಂತೋಷಗಳು ಸಿಕ್ಕರೆ ಯಾಕೆ ಹೊರಗಡೆ ಹೋಗ್ತಾರೆ ಅಥವಾ ಹೊರಗಡೆ ಯಾಕೆ ಗಮನ ಕೊಡ್ತಾರೆ? ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಹೆಣ್ಣು ಆ ಕೆಲಸ ಮಾಡುವುದಿಲ್ಲ ಅಂತ. ಈಗ ನೋಡಿ, ನನಗೆ ಒಂದು ತಾಯಿಯಾಗಿ ಯೋಚನೆ ಮಾಡಿದಾಗ ಸುಮ್ಮನೆ ತಾಯಿಯ ಸ್ಥಾನದಲ್ಲಿ ನಿಂತು, ಒಂದು ಮಗು ಹುಟ್ಟಿದೆ, ಆ ಮಗು ತುಂಬ ಕಪ್ಪಾಗಿದೆ, ನೋಡ್ಲಿಕ್ಕೆ ಅಷ್ಟೇನೂ ಚೆನ್ನಾಗಿಲ್ಲ. ಆದರೆ ಅಯ್ಯೋ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದುಕೊಂಡು ಆ ಮಗುವನ್ನು ನೀವು ಬೇಲಿಗೆ ಎಸೆಯೋದಾದರೆ ನೀವು ತಾಯಿ ಆಗಲಿಕ್ಕಿಲ್ಲ. ಮಗುವನ್ನು ಹೆತ್ತ ಮೇಲೆ ಅದು ಹೇಗಿದ್ರೂ ಕೂಡ ಅದು ನಂದು ಅಂತ ಭಾವಿಸೋಳೆ ತಾಯಿ ಆಗ್ತಾಳೆ, ಹೌದಲ್ಲ? ಹಾಗೆ ಒಬ್ಬನಿಗೆ ಮಡದಿಯಾಗಿ ಹೋದ ಮೇಲೆ ಆತನಿಂದ ಸುಖ ಸಂತೋಷ ಸಿಗ್ತಾ ಇಲ್ಲ, ಈ ಕಾರಣಗಳನ್ನು ಕೊಟ್ಟು ನೀವು ಬೇರೆ ಕಡೆ ಗಮನ ವಹಿಸ್ತೀರಾ ಅನ್ನೋದಾದರೆ ಅದು ಒಳ್ಳೆಯದಲ್ಲ. ಈಗ ಗಂಡ ಕೊಲ್ಲುವಷ್ಟು ಕ್ರೂರಿ ಇದ್ದಾನೆ, ಅವನು ಸರಿ ಇಲ್ಲ, ಅವನು ಕಟುಕ, ಅವನು ಕುಡುಕ, ಅವನು ಯಾವ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾ ಇಲ್ಲ, ಹೀಗೆ ಯಾವುದಕ್ಕೆ ಪ್ರಯೋಜನ ಬಾರದ ಒಬ್ಬನನ್ನು ನೀವು ಬಿಟ್ಟು ಡೈವರ್ಸ್ ತಗೊಳ್ತೀರೋ ಏನು ಮಾಡ್ತೀರೋ ಬಿಟ್ಟುಬಿಡಿ. ಬಟ್ ಅವನು ನಿಮ್ಮ ಜೊತೆ ನೀವಂದುಕೊಂಡಂಗೆ ಸುಖ ಸಂತೋಷಗಳಲ್ಲಿ ಇರ್ತಾ ಇಲ್ಲ, ನಿಮಗೆ ಯಾವುದೇ ಸುಖ ಸಂತೋಷಗಳನ್ನು ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಕಾರಣವನ್ನು ಕೊಟ್ಟು ಇನ್ಯಾವುದೋ ಕಡೆ ಹೋಗ್ತೀನಿ ಅಂದರೆ ಅದು ಧರ್ಮ ಅಲ್ಲ. ಅವನು ತುಂಬ ಕಟುಕನಾಗಿದ್ದಾನೆ, ರಾಕ್ಷಸನಾಗಿದ್ದಾನೆ, ಅದನ್ನು ಬಿಟ್ಟು ನೀವು ಬೇರೆ ಬದುಕನ್ನು ನೋಡಿ. ಅದು ಅಂದರೆ ಆ ಡೈವರ್ಸ್ ಅಥವಾ ಅದೇನೋ ಮುಕ್ತಾಯ ಆದಮೇಲೆ ನೀವು ಇನ್ನೊಂದು ಸಂಬಂಧವನ್ನು ನೋಡ್ಬೋದು.
ಅಯ್ಯೋ ಅವನು ಮನೆಗೆ ಬರ್ತಾನೆ, ನಮ್ಮ ಜೊತೆ ಮಾತಾಡ್ತಾನಷ್ಟೇ, ಬಟ್ ನನಗೆ ಬೇಕಾದ ಯಾವ ವಿಚಾರದಲ್ಲೂ ಆತ ಸಹಕರಿಸೋದಿಲ್ಲ, ಅದಕ್ಕೆ ನಾನು ಇನ್ನೊಂದು ಕಡೆ ಹೋಗ್ತಿದ್ರೆ ಅದು ಧರ್ಮ ಅಲ್ಲ. ಇದು ಹೆಣ್ಣಿನ ವಿಚಾರ. ನಾನು ಮುಂದಿನ ವಿಡಿಯೋಗಳಲ್ಲಿ ಗಂಡಿನ ವಿಚಾರ ಅಥವಾ ಗಂಡು ಸಹಜನ ಅಥವಾ ಗಂಡು ಮಾಡದೆ ಅಥವಾ ಇನ್ನೊಂದು ಹೆಣ್ಣಿನ ವಿಚಾರದಲ್ಲಿ ಗಂಡು ತಪ್ಪು ಮಾಡಿದ್ರೆ ಅವನನ್ನು ಸಮಾಜ ಹೇಗೆ ನೋಡುತ್ತೆ, ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ನಾನು ನನ್ನ ಸಹೋದರ ಸಹೋದರಿಯರಿಗೆ ಕೇಳಿಕೊಳ್ಳೋದು, ಇಲ್ಲಿ ಗಂಡು ಮಾಡ್ತಿದ್ದಾನ ಹೆಣ್ಣು ಮಾಡ್ತಿದ್ದಾಳ ಅದು ವಿಷಯ ಅಲ್ಲ. ಅಂತಿಮ ಒಂದು ದಾಂಪತ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆಕರ್ಷಣೆಗಳು ಎಲ್ರಿಗೂ ಬರ್ತವೆ, ಆದರೆ ಅವುಗಳನ್ನು ಮೀರಿ ನಿಲ್ಲುವ ಹಿಡಿತ ಬದುಕಿನ ಮೇಲೆ ನಮಗಿರಬೇಕು. ಯಾರಿಗೆ ಆಕರ್ಷಣೆ ಇಲ್ಲ, ಎಲ್ರಿಗೂ ಇತ್ತು ಸ್ವಾಮಿ, ಯಾರೂ ಸಾಚಾಗಳಲ್ಲ. ಬಟ್ ವಿಷಯ ಏನಂದರೆ, ನನಗೆ ಅನಿಸಿದ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಹೋದಾಗ ನಾನು ಸಂಸಾರವನ್ನು ಬೀದಿಗೆ ತರಬೇಕಾಗುತ್ತೆ. ಒಬ್ಬ ಪುರುಷನಾಗಿ ಅನಿಸೋದು ಸಹಜ, ಹೌದು ಅದು ಬೇಕು ಅಥವಾ ಅವರು ಬೇಕು ಇವರು ಬೇಕು, ಹೆಂಗೆ ಅನಿಸೋದು ಇಲ್ಲ. ಮನಸ್ಸು ಸಾವಿರ ಹೇಳುತ್ತೆ. ನಾನು ಆ ರೀತಿಯಲ್ಲಿ ಮನಸ್ಸು ಹೇಳಿದ್ನೆಲ್ಲ ಮಾಡ್ಕೊಳ್ತಾ ಹೋದರೆ ನನ್ನ ಬದುಕು ಬೀದಿಗೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾನು ಆ ಎಲ್ಲ ಆಸೆಗಳನ್ನು ಬದಿಗೆ ಚೆಲ್ಲಬೇಕು, ಬದಿಗೆ ತಳ್ಳಬೇಕು. ಹಾಗಾಗಿ ಪುರುಷ ಹಂಗೆ ಮಾಡೋದಿಲ್ವ, ಮಾಡ್ತಾನೆ. ಆದರೆ ಒಂದು ಹೆಣ್ಣು ಮಗಳಾಗಿ ನಿಮಗೆ ಆ ಇನ್ಯಾವುದೋ ಪುರುಷನ ಸಹವಾಸಕ್ಕೆ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ನೀವು ಅದೇನೇ ಮುಚ್ಚಿಟ್ಟರೂ ಕೂಡ ಒಂದು ದಿನ ಸಿಕ್ಕಿ ಬೀಳಲೇಬೇಕು. ಹಾಗೆ ಬಿದ್ದಾಗ ಪುರುಷನಿಗೆ ಸಮಾಜ ಕೊಟ್ಟಷ್ಟು ಕ್ಷಮೆ ಮಹಿಳೆಗೆ ಕೊಡಲಿಕ್ಕಿಲ್ಲ ಪಾಪ. ಅಯ್ಯೋ ನಾನು ತಿದ್ದುಕೊಳ್ತೀನಿ ಬಿಡಿ ಅಂದರು, ಇವಳು ಯಾರೋ ಬೇರೆಯವನಿಂದ ಹೋದವಳು ಅನ್ನೋ ಪಟ್ಟನೆ ಕಟ್ಬಿಡ್ತಾರೆ. ಆ ಕಾರಣಕ್ಕೆ ನಾನು ಹೇಳ್ತಿರೋದು, ಅಯ್ಯೋ ನನ್ನ ಗಂಡ ಹಂಗೆ ಮಾಡ್ತಾನೆ ಅದಕ್ಕೂ ನಾನು ಅದಕ್ಕೆ ಹಂಗೆ ಮಾಡ್ತೀನಿ. ಇಲ್ಲ, ನನಗೆ ಹಾಗೂ ಮತ್ತೊಂದು ಜೀವನ ಬೇಕು ಅಂದರೆ ನಾನು ಡೈವರ್ಸ್ ತಗೊಳ್ತೀನೋ ಅಥವಾ ಒಂದು ನೋಡಪ್ಪ ನಿನ್ನ ದಾರಿಯಲ್ಲಿ ನೀನು ಹೋಗ್ತಾ ಇದೆಯಾ, ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಹಾಗಾಗಿ ನಾನು ನನ್ನ ಬದುಕನ್ನು ನೋಡ್ಕೊಳ್ತೀನಿ ಅಂತ ಒಂದು ಗೌರವಾನ್ವಿತವಾಗಿ ಹೇಗೆ ಪ್ರೀತಿಯಿಂದ ಒಂದಾಗೋದು ಹೌದು, ಅಷ್ಟೇ ಗೌರವದಿಂದ ದೂರ ಆಗೋದು ಕಲಿಬೇಕು. ಆಗ ನಿಮ್ಮ ಮುಂದಿನ ಜೀವನ ನೋಡ್ಕೊಳ್ಳಿ. ಇದು ಬಹಳ ಮುಖ್ಯವಾದದ್ದು. ಅರ್ಥ ಮಾಡಿಕೊಳ್ಬೇಕು. ಹೆಣ್ಮಕ್ಳು ನೋಡಿ, ನೀವು ಕೇವಲ ಹೆಣ್ಮಕ್ಳಿಗೆ ಹೇಳ್ತೀರಾ, ಗಂಡು ಮಕ್ಕಳಿಗೆ ಹೇಳಲ್ಲ, ಹಾಗೇನಿಲ್ಲವ. ಹೇಗೆ ಒಂದು ಹುಟ್ಟಿದ ಮಗು ಕಪ್ಪು ಅನ್ನೋ ಕಾರಣಕ್ಕೆ ಒಬ್ಬ ತಾಯಿ ಆ ಮಗುವನ್ನು ಎಸೆಯೋದಿಲ್ವೋ ಅಥವಾ ನಿರ್ಲಕ್ಷಿಸೋದಿಲ್ವೋ ಅಥವಾ ಅದನ್ನು ಕೊಲ್ಲೋದಿಲ್ವೋ, ಹಾಗೆ ಕಟ್ಟಿಕೊಳ್ಳುವ ಮುಂಚೆ ಒಂದು ಬುದ್ಧಿ ಇರಬೇಕು. ನನಗಿದು ಬೇಕೋ ಬೇಡವೋ ಅಂತ. ಕಟ್ಕೊಂಡಾದ ಮೇಲೆ ಅವನು ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ. ಮದುವೆಯಾದ ಶುರುವಿನಲ್ಲಿ ಅಂಥದ್ದೇನೋ ಅವನ ವಿಕೃತತೆ ಅರ್ಥ ಆಯಿತು ಅಂದಾಗ ಅದನ್ನು ಬಿಟ್ಟು ನೀವು ಸಮಾಜಕ್ಕೋಸ್ಕರ ಒಂದಷ್ಟು ದಿನ ತಡ್ಕೊಳ್ತೀರಾ, ಆಮೇಲೆ ಎಲ್ಲೋ ಒಂದು ಕಡೆ ತಿರುಗಿ ಬೀಳೋಕೆ ಹೋಗ್ತೀರಾ. ಅದು ಆಗುವುದಿಲ್ಲ. ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಬೇಕು. ಬಟ್ ಚಿಕ್ಕ ಪುಟ್ಟದಕ್ಕೆಲ್ಲ ಅಯ್ಯೋ ಇವನು ನನ್ನನ್ನು ಚೆನ್ನಾಗಿ ಮಾತಾಡಿಸಲ್ಲ, ಅದಕ್ಕೆ ಅಲ್ಲಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಮಾತಾಡಿಸೋನೊಬ್ಬನ ಸ್ನೇಹಿತನ ಮಾಡ್ಕೊಂಡ್ಬಿಡ್ತೀರಿ. ಎಷ್ಟು ದಿನ? ಯಾವುದೋ ಒಂದು ಸಂಬಂಧ ಏಕಕಾಲದಲ್ಲಿ ನಾನಾ ಜನರ ಸಂಪರ್ಕಕ್ಕೆ ಹೋಗೋದು ಯಾವತ್ತೂ ಒಳ್ಳೆಯದಲ್ಲ, ಅದು ದುರಂತದಲ್ಲಿ ಅಂತ್ಯವಾಗುತ್ತೆ. ಹೆಣ್ಣುಮಕ್ಕಳು ಈ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಇದು ನನ್ನ ಕಳಕಳಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಗಂಡ ಮೋಸ ಮಾಡಿ ಪರಸ್ತ್ರೀ ಸಹವಾಸಕ್ಕೆ ಹೋಗಿ ಆಮೇಲೆ ತಿದ್ದುಕೊಂಡ್ರೂ ಕೂಡ ಯಾಕೋ ಗಂಡನ ಮೇಲೆ ಆ ಮೊದಲಿನ ನಂಬಿಕೆ ಬರುತ್ತಿಲ್ಲ ಅನ್ನೋ ವಿಚಾರಕ್ಕೆ ಆಗ ನಾವು ಹೇಗೆ ಯೋಚಿಸಬೇಕು ಅನ್ನೋದನ್ನು ಮಾತಾಡೋಣ. ಇದು ಈ ದಿನದ ಸಂಗತಿ. ಚಿಂತನೆ, ಮನಸ್ಸಿಗೆ ಕೆಲಸ ಕೊಡಿ, ಬುದ್ಧಿಗೆ ಕೆಲಸ ಕೊಡಿ. ಯಾವುದನ್ನು ದ್ವೇಷದಿಂದ ನೋಡಬೇಡಿ. ಇದು ನಿಮ್ಮ ಬದುಕು. ಅವನು ತಪ್ಪು ಮಾಡ್ದ ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ದ್ವೇಷಕ್ಕೆ ದ್ವೇಷ ಯಾವತ್ತೂ ಉತ್ತರ ಅಲ್ಲ. ಸಮಾಧಾನವಾಗಿ ಯೋಚನೆ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಚಿಂತನೆಯೊಂದಿಗೆ ನಿಮ್ಮನ್ನು ಸಿಗ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆ ಶುಭವಾಗಲಿ. ಹರೇ ಕೃಷ್ಣ.